ಚಿಂತಕರಿಗೆ ಅಂತ ಪ್ಲೇಸ್ಗಳು ಇಂಥ ಪದ ಬಳಕೆ ಪ್ರಜಾಪ್ರಭುತ್ವ ಯಾವ ಲೆವೆಲ್ಗೆ ಹೊಂಟದ ಮತ್ತು ನಾನು ಇತ್ತೀಚೆಗೆ ಅಧಿವೇಶನಗಳಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಸುವರ್ಣಸೌಧದಲ್ಲಿ ನಡೆಯತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಹಿರಿಯರ ಮೇಲ್ಮನೆ ಅಂತೇನು ಅದು ಯಾರೇ ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ ದೊಡ್ಡ ಅನುಭವ ಇದ್ದವರೆಲ್ಲರೂ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಕಾರ್ಯವನ್ನು ನೀಡಿದ್ರು ಮತ್ತು ಅದರದ್ದೇ ಆದಂಥ ಘನತೆಯನ್ನು ಕರ್ನಾಟಕದಲ್ಲಿ ಹೊಂದಿದೆ ವಿಧಾನ ಪರಿಷತ್. ಅದಕ್ಕೆ ಹಿರಿಯರಂತ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬ್ರಂಥವರು ಸಭಾಪತಿಗಳಾಗಿ ಅಂಥ ಹೌಸ್ನಲ್ಲಿ ಇವತ್ತು ಈ ರೀತಿಯಾಗಿ ಮಹಿಳೆಯರ ಬಗ್ಗೆ ಇವತ್ತು ನಮ್ಮ ಅಕ್ಕಂಗಿಯರಿರಲಿ ಅವ್ರ ಅಕ್ಕಂಗಿಯರಿರಲಿ ಇವತ್ತು ಪಕ್ಷಾತೀತವಾಗಿ ನಾನು ಯಾರನ್ನೂ ಹೆಣ್ಮಕ್ಳ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಬಳಸಬಾರ್ದು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಶಾಸಕರಿಗೂ ಮನವಿ ಮಾಡ್ತೇನೆ. ಆದರೂ ಕೂಡ ಸಿ ಟಿ ರವಿಯು ಒಬ್ಬ ಪ್ರಬುದ್ಧ ರಾಜಕಾರಣಿ, ಅಂಥವ್ರ ಮೇಲೆ ಯಾಕೆ ಈ ಮಾತು ಬಂತು ಅಂತ ನನಗಂತೂ ಗೊತ್ತಿಲ್ಲ. ನಾನು ಆ ಅರ್ಥದಲ್ಲಿ ಮಾತಾಡಿದರೆ ಸಂದೇಶ ಏನು ಹೋಗ್ಬೋದು. ಇವತ್ತು ಅದೆಲ್ಲ ಬಿಟ್ಟರು ಅವ್ರ ಮೇಲೆ FIR ಆಯ್ತು, ಇದಾಯ್ತು, ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಮೂಲ ಎಲ್ಲಿ ಹುಟ್ಟಿತು, ಎದಕ್ಕೆ ಜಗಳ ಬಂತು? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ವಿಶೇಷವಾಗಿ ಸಿಟ್ಟು ಬರುವಂಥ ವಿಧಾನವನ್ನು ಹೇಳಿದರು. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಹೋದರಿ ಒಂದು ರಿಯಾಕ್ಟ್ ಮಾಡಿದ್ರು. ಅದಕ್ಕೆ ಆ ಪದ ಬಳಸೋದ? ನೀವು ಎಲ್ಲಿಗೆ ಹೋಗ್ಬೋದು? ನಾವು ಜನತೆ ಸಾರ್ವಜನಿಕವಾಗಿ ಏನು ತಿಳ್ಕೊಬೋದು? ಮತ್ತು ನಾವೆಲ್ಲ ಆತ್ಮಾವಲೋಕನ ನಮ್ಮ ಈಗ ನಾವೆಲ್ಲ ಶಾಸಕರಾದವ್ರ ಬಗ್ಗೆ ಬಹಳ ಗೌರವ ಇರ್ತೈತಿ. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದದ್ದಕ್ಕೆ ನಮ್ಗೆಲ್ರಿಗೂ ಅವಕಾಶ ಇದೆ ಇವತ್ತು. ಅಂಥ ಅವಕಾಶದಲ್ಲಿ ನಾವು ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನುವಂಥ ಅರಿವೇ ನಮಗೆ ಇರದೇ ಇದ್ರೆ ಮತ್ತು ಭಾರತೀಯ ಜನತಾ ಪಾರ್ಟಿಯಾಗ ಏನೋ ಶಿಸ್ತು ಪಾಸ್ತು ಐತೆ ಅಂತ ತಿಳ್ಕೊಂಡಿದ್ಯ, ನೀವು ದಾರಿ ಬಿಟ್ಬಿಟ್ರಲ್ಲ ಅಂತ. ಬೇರೆ ಪಾರ್ಟಿ ಕಂಪೇರ್ ಮಾಡಿದಾಗ ಅವ್ರ ಹತ್ರ ಏನೋ ಶಿಸ್ತು ಐತೆ ಅಂತ ಜನ ಮಾತಾಡ್ತಿದ್ರು. ಅವ್ರಿಗೆ RSS ಬೇಸ್ ಐತಿ, ಶಿಸ್ತು ಕಳಿಸ್ತಾರೆ, ಏನು ಉಳಿಲೇ ಇಲ್ಲ ಅಲ್ಲಿ. ಇಂಥ ಪದ ಬಳಕೆಯಿಂದ ಅವ್ರಿಗೆ ರಾಜಕೀಯವಾಗಿ ಲಾಭ ಆಗಿತ್ತು ಅಥವಾ ಮಹಿಳೆಯರ ಬಗ್ಗೆ ಅಪಾದನೆ ಮಾಡ್ತಕ್ಕಂಥದ್ದು ಮಾತಾಡ್ತಿರು. ಭಾರತ್ ಮಾತಾ ಕಿ ಜೈ ಅಂತೇವಿ, ಎಲ್ಲೈತಿ ನಿಮ್ದು? ತಾಯಿಗೆ ಹೋಲಿಸ್ತೀರಿ, ತಾಯಿಗಳ ಬಗ್ಗೆನೇ ಹಿಂಗೆ ಮಾತಾಡ್ತೀರಿ. ಅದಕ್ಕೆ ಇದು ಒಳ್ಳೆ ಬೆಳವಣಿಗೆಲ್ಲ. ಇದಕ್ಕೆ ಒಂದ ಪರಿಹಾರ ಇತ್ತು. ಯಾವಾಗ ಈ ವಿಚಾರ ಪ್ರಸ್ತಾಪ ಆಯಿತು ಅವಾಗ ಇಮಿಡಿಯೇಟ್ ಆಗಿ ಬಂದು ಸಿ ಟಿ ರವಿ ಅವರು ಒಬ್ಬ ಸಚಿವರಾಗಿ ಕೆಲಸ ಮಾಡಿದವರು, ಶಾಸಕರಾದವರು, ಅನುಭವ ಇದ್ದಂಥವ್ರು, ಅವ್ರಿಗೆ ಹೊರಗೆ ಬಂದವ್ರ ನನಗೆ ತಪ್ಪಾಗಿದೆ ಅಂತ ಒಂದು ಕ್ಷಮೆ ಕೋರ್ಬಿಟ್ಟಿದ್ರೆ ಈ ಕೇಸ್ ಎಂಡ್ ಹಾಕಿತ್ತು. ಅದು ಇಲ್ಲದ ಟ್ವಿಸ್ಟ್ ಮಾಡಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡ್ರೆ ಅಲ್ಲಲ್ಲ. ನಾನು ಒಟ್ಟಿಗೆ ಅಧ್ಯಕ್ಷ ಅದಾನ ನೋಡಿ. ನಾನು ಹಿಂದೆ 25 ವರ್ಷದಿಂದ ಯೂತ್ ಪ್ರೆಸಿಡೆಂಟ್ ಅದಾರ. ನಾನು CT ಅವರು, ದಿನೇಶ್ ಗೌಡ್ರು ಒಟ್ಟಿಗೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವ್ರು ನಾವೆಲ್ಲ. ನಮ್ಗೆ ಸ್ವಲ್ಪ ಅನುಭವ ಎಲ್ಲರಿಗೂ ಹೆಚ್ಚಿಗೆ ಇದೆ. ಬಟ್ ಅವ್ರು ಯಾಕೆ ಈ ಲೂಸ್ ಟಾಕ್ಸ್ ಮಾತಾಡಿದ್ರು ನನಗೂ ತಿಳಿಲಿಲ್ಲ. ಅದಕ್ಕೆ ಅವ್ರು ತಕ್ಷಣ ಕ್ಷಮೆ ಯಾಚನೆ ಮಾಡ್ಬೇಕು. ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ತೆಗೆದುಕೊಂಡ ತಾಯಿ ಇದೊಂದ್ಸಲ ಅಂದೇನಿ ತಪ್ಪಾಗಿತ್ತು ಅಂತ ಕ್ಷಮೆ ಕೊಡ್ಬೇಕು. ನೋಡಿ, ಒಂದ್ ನಿಮಿಷ ಬೇರೆ ಆಗೈತೆ ಅನ್ನೋದಕ್ಕೆ ಅದಕ್ಕೆ ಪ್ರೂವ್ ಐತಲ್ಲ. ಉಮಾಶ್ರೀ ಅವರು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಡಾಕ್ಟರ್ ಯತೀಂದ್ರ ಅವರು, ನಮ್ಮ ಹಿರಿಯ ನಾಯಕರಂತ ಹರಿಪ್ರಸಾದ್ ಸಾಹೇಬ್ರು. ಅವ್ರು ಸಾಕ್ಷಿ ಕೊಟ್ರ ಸ್ವತಃ ಸ್ಪೀಕರ್ ಹೇಳ್ತಾರೆ ರೆಕಾರ್ಡ್ ಆಗಿಲ್ಲ ಹೌಸಲ್ಲಿ. ಅಲ್ಲಲ್ಲ, ಅದು ಏನಾಗೈತಿ, ಸಭಾಪತಿಗಳು ಹೋದ್ಗಳಿಕೆನ ಆಟೋಮೆಟಿಕ್ಲಿ ಮೈಕ್ ಆಫ್ ಮಾಡಿಬಿಡ್ತಾರೆ. ಇದು ನಡೆದ ಘಟನೆ ನಂತರದಲ್ಲ ಅಂತ ನನಗೆ ಬಂದ ಮಾಹಿತಿ. ನನಗೆ ಪೂರ್ತಿ ಅಲ್ಲಿ ಒಳಗೆ ಕೌನ್ಸಿಲ್ದಾಗ ಏನು ಹಿಡಿತೀವಿ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ವಿಧಾನಸಭೆ, ವಿಧಾನ ಪರಿಷತ್ತು ತನ್ನದೇ ಆದಂಥ ಗೌರವವನ್ನು ಇಟ್ಟುಕೊಂಡದ್ದು. ನಮ್ಮಂತರಿಗೆಲ್ಲ ಬಹಳ ನೋವಾಗುತ್ತೆ ಅದನ್ನ ನೋಡಿದ್ರೆ. ಈ ರೀತಿ ಪದ ಬಳಕೆ ಮಾಡ್ತಕ್ಕಂಥದ್ದು, ಅದೊಂದು ವಿಶೇಷವಾಗಿ ತಾಯಂದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಂದು. ಅವ್ರು ಏನ್ ಹೇಳ್ತಾರೋ ಇವ್ರು ಏನ್ ಹೇಳ್ತಾರೋ ಬೇರೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ತಪ್ಪು ಅಷ್ಟಂತೂ ಹೇಳ್ತಾರೆ ಕ್ಲಿಯರ್ ಕಟ್. ಇದೆಲ್ಲ ನಂತರದ ಬೆಳವಣಿಗೆ. ಈ ಇನ್ಸಿಡೆಂಟ್ ಆದ್ಮೇಲೆ ಡೆವಲಪ್ ಆದದ್ದು. ಇದ್ರ ಮೇಲೆ ಒಬ್ಬರು ಈಗ ನಮ್ಮ ಅಕ್ಕಂಗಿಯರಿಗೆ ಏನಾದ್ರು ನಾವು ತಡ್ಕೋತೇವನ, ಆ ರೋಷ ಯುವಕರ ಇರ್ತೈತಿ. ಅದು ಕೂಡ ಆಗಬಾರ್ದು.
ಅದು ಯಾಕಾಗೈತೆ ಅದ್ರ ಬಗ್ಗೆ ಇತಿಹಾಸಕ್ಕೆ ಹೋಗೋದು ಬೇಡ, ಆದ್ರೆ ಮಹಿಳೆಯರ ಬಗ್ಗೆ ನಾವು ಯಾರು ಮಾತನಾಡಬಾರ್ದು ಅಂತ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.